ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕಾಪರ್ಟಿ ವರ್ಸಸ್ ಮಿರೇನಾ. ಕಾಪರ್ಟಿಗೂ ಮಿರೇನಾಗೂ ಏನು ಡಿಫ್ರೆನ್ಸು, ಎರಡರಲ್ಲೂ ಸಿಮಿಲಾರಿಟೀಸ್ ಏನೇನು, ಯಾರಿಗೆಲ್ಲ ಕಾಪರ್ಟಿ ಯೂಸ್ ಆಗುತ್ತೆ, ಯಾರಿಗೆಲ್ಲ ಮಿರೇನಾ ಯೂಸ್ ಆಗುತ್ತೆ, ಆ್ಯಂಡ್ ಎರಡು ಕಾಪರ್ಟಿ ಹೇಗೆ ಕೆಲಸ ಮಾಡುತ್ತೆ ಆ್ಯಂಡ್ ಮಿರೇನಾ ಹೇಗೆ ಕೆಲಸ ಮಾಡುತ್ತೆ, ಮಿರೇನಾ ಹಾಕಿಸ್ಕೊಂಡಾಗ ಏನೆಲ್ಲ ಆಗುತ್ತೆ, ಕಾಪರ್ಟಿ ಹಾಕಿಸ್ಕೊಂಡಾಗ ಏನೆಲ್ಲ ಆಗುತ್ತೆ, ಕಂಪ್ಲೀಟಾಗಿ ಕಾಪರ್ಟಿಗೂ ಮಿರೇನಾಗೂ ಏನೇನು ಡಿಫ್ರೆನ್ಸಸ್ ಇದೆ, ಯಾವ ಥರ ಇವೆರಡು ಸೇಮು, ಯಾವ ಥರ ಇವೆರಡು ಡಿಫ್ರೆಂಟ್ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಮತ್ತೆ ತಡ ನೋಡೋಣ ಬನ್ನಿ. ಕಾಪರ್ಟಿ ಆ್ಯಂಡ್ ಮಿರೇನಾ ಎರಡೂ ಐಯುಡೀಸ್. ಐಯುಡಿ ಅಂತಂತಂದರೆ ಇಂಟ್ರಾಯುಟ್ರೈನ್ ಡಿವೈಸಸ್ ಅಂತಂತಂದರೆ ಯೂಟ್ರಸ್ ಒಳಗಡೆಗೆ ಹಾಕುವಂತಹ ಅಥವಾ ಯೂಟ್ರಸ್ ಒಳಗಡೆಗೆ ಪ್ಲೇಸ್ ಮಾಡುವಂತಹ ಡಿವೈಸ್ ಅಂತಾನೆ ಕರೆಯೋದು. ಓಕೆ, ಇಂಟ್ರಾಯುಟ್ರೈನ್ ಡಿವೈಸ್. ಇಂಟ್ರಾಯುಟ್ರೈನ್ ಅಂತಂದರೆ ಗರ್ಭಾಶಯದ ಒಳಗೆ, ಯುಟ್ರೈನ್ ಅಂತಂದರೆ ಗರ್ಭಾಶಯದ ಒಳಗೆ ಹಾಕುವಂತಹ ಡಿವೈಸ್ನ ಇಂಟ್ರಾಯುಟ್ರೈನ್ ಡಿವೈಸ್ ಅಂತ ಕರೀತಾರೆ. ಕಾಪರ್ಟಿನೂ ಕೂಡ ಗರ್ಭಾಶಯದ ಒಳಗಡೆನೆ ಪ್ಲೇಸ್ ಮಾಡ್ತಾರೆ ಆ್ಯಂಡ್ ಮಿರೇನಾ ಕೂಡ ಗರ್ಭಾಶಯದ ಒಳಗಡೆನೆ ಪ್ಲೇಸ್ ಮಾಡ್ತಾರೆ. ಓಕೆ, ಎರಡು ಐಯುಡೀಸೇ, ಆದರೆ ಇವೆರಡೂ ಕಂಪ್ಲೀಟ್ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ನಮ್ಮ ಪೀರಿಯಡ್ಸ್ ಮೇಲೆ ಆ್ಯಂಡ್ ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ನ ಮಾಡುತ್ತೆ. ಓಕೆ, ಸೊ ಎರಡೂ ಕಾಂಟ್ರಾಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ, ಆದರೆ ಇನ್ ಅ ಡಿಫ್ರೆಂಟ್ ವೇಸ್. ಓಕೆ, ಇದರಲ್ಲಿ ಟೈಪ್ ಏನಂತಂತಂದರೆ, ಕಾಪರ್ಟಿ ಒಂದು ನಾನ್ ಹಾರ್ಮೋನಲ್ ಡಿವೈಸ್, ಆದರೆ ಮಿರೇನಾ ಹಾರ್ಮೋನಲ್ ಡಿವೈಸ್. ಅಂದರೆ ಕಾಪರ್ಟಿನಲ್ಲಿ ಕಾಪರ್ ಇರುತ್ತೆ, ಅದು ಹಾರ್ಮೋನ್ನ ರಿಲೀಸ್ ಮಾಡೋದಿಲ್ಲ. ಓಕೆ, ಆದರೆ ಮಿರೇನಾನಲ್ಲಿ ಹಾರ್ಮೋನ್ಸ್ ಇರುತ್ತೆ. ಯಾವ ಹಾರ್ಮೋನು? ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್. ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಏನು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರದ್ದೇ ಸಿಂಥೆಟಿಕ್ ಫಾರ್ಮ್, ಅಂದರೆ ಆಚೆ ಕಡೆಯೇ ರೆಡಿ ಮಾಡಿರೋ ಅಂಥದ್ದನ್ನು ಅದರೊಳಗೆ ಪ್ಲೇಸ್ ಮಾಡಿ ಆ ಐಯುಡಿನ ನಮ್ಮ ಯೂಟ್ರಸ್ ಒಳಗಡೆಗೆ ಹಾಕಿರ್ತಾರೆ. ಓಕೆ, ಸೊ ಕಾಪರ್ಟಿನಿಂದ ಕಾಪರ್ ರಿಲೀಸ್ ಆಗುತ್ತೆ, ಹಾರ್ಮೋನ್ ರಿಲೀಸ್ ಆಗಲ್ಲ. ಐಯುಡಿಯಿಂದ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾಪರ್ ಇರೋದಿಲ್ಲ ಅದರಲ್ಲಿ. ಓಕೆ, ಸೊ ಎರಡೂ ಹೇಗೆ ಡಿಫ್ರೆಂಟ್ ಅಂತಂದರೆ, ಇದು ಕಾಪರ್ಟಿ ನಾನ್ ಹಾರ್ಮೋನಲ್, ಯಾವುದೇ ರೀತಿಯಾದಂಥ ಹಾರ್ಮೋನ್ಸ್ನ ರಿಲೀಸ್ ಮಾಡಲ್ಲ. ಬಟ್ ಮಿರೇನಾ ಹಾರ್ಮೋನಲ್ ಡಿವೈಸ್, ಇದರಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಎಷ್ಟು? ತುಂಬ ಮಿನಿಮಮ್ ಅಮೌಂಟ್ ಆಫ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಯೂಟ್ರಸ್ ಒಳಗಡೆಗೆ. ಓಕೆ, ಇವೆರಡು ಹೇಗೆ ಕೆಲಸ ಮಾಡುತ್ತೆ? ಕಾಪರ್ಟಿ ಏನು ಮಾಡುತ್ತೆ? ಕಾಪರ್ಟಿಯಿಂದ ಸ್ಪರ್ಮ್ ಹೋಗಿ ಎಗ್ನ ಫರ್ಟಿಲೈಸ್ ಮಾಡದೇ ಇರೋ ಹಾಗೆ ಸ್ಪರ್ಮ್ನ ತಡೆಯುತ್ತೆ. ಓಕೆ, ಸ್ಪರ್ಮ್ ಸರ್ವೈವ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಹೋಗಿ ಫರ್ಟಿಲೈಸ್ ಮಾಡದೇ ಇರೋ ಹಾಗೆ ಈ ಕಾಪರ್ಟಿನಲ್ಲಿರುವಂತಹ ಕಾಪರ್ ಸ್ಪರ್ಮ್ನ ತಡೆಯುತ್ತೆ. ಓಕೆ, ಸೊ ಸ್ಪರ್ಮ್ನ ತಡೆದ್ಬಿಟ್ರೆ ಫರ್ಟಿಲೈಸೇಷನ್ ಆಗೋದೇ ಇಲ್ಲ, ಕನ್ಸೀವ್ ಆಗೋದೇ ಇಲ್ಲ. ಓಕೆ, ಕಾಪರ್ಟಿ. ಮಿರೇನಾನಲ್ಲಿ ಏನು ಮಾಡುತ್ತೆ ಅಂತಂತಂದರೆ, ಸರ್ವೈಕಲ್ ಮ್ಯೂಕಸ್ನ ಥಿಕ್ಕಾಗಿ ಮಾಡುತ್ತೆ. ಥಿಕ್ಕಾಗಿ ಮಾಡಿದ್ರೆ ಏನಾಗುತ್ತೆ? ಸ್ಪರ್ಮ್ ಸ್ವಿಮ್ ಮಾಡಿಕೊಂಡು ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಓಕೆ, ಆ್ಯಂಡ್ ಇನ್ನೊಂದು ಏನು ಮಾಡುತ್ತೆ? ಎಂಡೋಮೆಟ್ರಿಯಮ್ ಲೈನಿಂಗ್ ಏನಿರುತ್ತಲ್ಲ ಅದನ್ನು ಥಿನ್ ಮಾಡುತ್ತೆ. ಓಕೆ, ಇಂಪ್ಲಾಂಟೇಷನ್ ಆಗೋದಕ್ಕೆ ಮಿನಿಮಮ್ 7 mm ಆ್ಯಂಡ್ 7 mm ಜಾಸ್ತಿ ಇರಬೇಕು ಎಂಡೋಮೆಟ್ರಿಯಮ್ ಥಿಕ್ನೆಸ್. ಗರ್ಭಾಶಯದ ಒಳಪದರ 7 mm ಜಾಸ್ತಿ ಇರಬೇಕು, ಆವಾಗ ಮಾತ್ರ ಇಂಪ್ಲಾಂಟೇಷನ್ ಆಗುತ್ತೆ. ಆದರೆ ಮಿರೇನಾ ಏನು ಮಾಡುತ್ತೆ ಅಂತಂದರೆ, ಆ ಎಂಡೋಮೆಟ್ರಿಯಮ್ ಮಿನಿಮಮ್ ಎಷ್ಟು 7 mm ಎಲ್ಲ ಇರಬೇಕಲ್ವ, 7 mm ಜಾಸ್ತಿ ಇರಬೇಕಲ್ವ, ಅಷ್ಟು ಆಗದೇ ಇರೋ ಹಾಗೆ ತಡೆಯುತ್ತೆ. ಓಕೆ, ಒಂದು ಸರ್ವೈಕಲ್ ಮ್ಯೂಕಸ್ನ ಥಿಕ್ ಮಾಡುತ್ತೆ. ಸೊ ಸರ್ವೈಕಲ್ ಮ್ಯೂಕಸ್ ಥಿಕ್ ಆಗಿಬಿಡ್ತು ಅಂತಂದರೆ, ಗಟ್ಟಿ ಆಗಿಬಿಡ್ತು ಅಂತಂದರೆ, ಫಿಶ್ನ ನೀರಲ್ಲಿ ಬಿಟ್ಟರೆ ಈಜಾಡ್ಕೊಂಡು ಹೋಗುತ್ತೆ. ಓಕೆ, ಆದರೆ ಅದೇ ಸ್ವಲ್ಪ ಗಟ್ಟಿ ಇತ್ತು ಅಂತಂತಂದ್ರೆ ಏನಾಗುತ್ತೆ? ಫಿಶ್ ಮೂವ್ ಆಗೋಕ್ಕಾಗಲ್ಲ ಅಲ್ವಾ, ಸ್ವಿಮ್ ಮಾಡೋಕ್ಕಾಗಲ್ಲ ಅಲ್ವಾ. ಸೇಮ್ ಥಿಂಗ್, ನೀರಾಗಿತ್ತು ಸರ್ವೈಕಲ್ ಮ್ಯೂಕಸ್ಸು, ಲಿಕ್ವಿಡ್ ಭಾಳ ಕನ್ಸಿಸ್ಟೆನ್ಸಿ ಭಾಳ ತೆಳು ಇತ್ತು ಅಂತಂತಂದರೆ ಸ್ಪರ್ಮ್ ಆರಾಮಾಗಿ ಮೂವ್ ಆಗೊಂಡು ಸ್ವಿಮ್ ಮಾಡಿಕೊಂಡು ಹೋಗುತ್ತೆ ಗರ್ಭಾಶಯದ ಒಳಗೆ. ಆದರೆ ಯಾವಾಗ ಸರ್ವೈಕಲ್ ಮ್ಯೂಕಸ್ ತುಂಬ ಗಟ್ಟಿ ಇರುತ್ತೆ, ಸ್ಪರ್ಮ್ ಅದರ ಒಳಗಡೆಗೆ ಸ್ವಿಮ್ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಸೊ ಅಲ್ಲಿ ತಡೆಯುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ಕಾಂಟ್ರಸೆಪ್ಟಿವ್. ಹೀಗೆ ಮಿರೇನಾ ಕಾಂಟ್ರಸೆಪ್ಟಿವ್ ಆಗಿ ಹೇಗೆ ಕೆಲಸ ಮಾಡುತ್ತೆ? ಒಂದು, ಸರ್ವೈಕಲ್ ಮ್ಯೂಕಸ್ನ ಥಿಕ್ ಮಾಡುತ್ತೆ, ಅಂದರೆ ದಪ್ಪ ಮಾಡುತ್ತೆ, ಗಟ್ಟಿ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಗಟ್ಟಿ ಮಾಡುತ್ತೆ, ಕನ್ಸಿಸ್ಟೆನ್ಸಿ ಗಟ್ಟಿಗಾಗುತ್ತೆ. ಓಕೆ, ಆ ಗಟ್ಟಿ ಇತ್ತು ಅಂತಂದರೆ ಮ್ಯೂಕಸ್, ಅದರೊಳಗೆ ಸ್ಪರ್ಮು ಸ್ವಿಮ್ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಒಂದು. ಆ್ಯಂಡ್ ಎರಡನೇದು, ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ತುಂಬ ಮಿನಿಮಲ್ ಇರುತ್ತೆ. ಸೊ ಇದರಿಂದನೇ ನಮಗೆ ಯೂಶ್ವಲ್ ಆಗಿ ಪೀರಿಯಡ್ಸ್ ಬರದೇ ಇರೋದಕ್ಕೆ ಕಾರಣ ಇದೆ. ಓಕೆ, ಮಿರೇನಾ ಏನು ಮಾಡುತ್ತೆ? ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ತುಂಬ ತೆಳು ಮಾಡಿರುತ್ತೆ, ಸೊ ಹಾಗಾಗಿ ಇಂಪ್ಲಾಂಟೇಷನ್ ಆಗೋದಿಲ್ಲ. ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ಜನಗಳಲ್ಲಿ ಓವ್ಯುಲೇಷನ್ ಕೂಡ ಆಗದೇ ಇರೋ ಹಾಗೆ ತಡೆಯುತ್ತೆ ಮಿರೇನಾ. ಓಕೆ, ಬಟ್ ಕಾಪರ್ಟಿ ಏನು ಮಾಡುತ್ತೆ? ಸ್ಪರ್ಮು
ಎಗ್‌ನ ಫರ್ಟಿಲೈಸ್ ಮಾಡದೇ ಇರೋ ಹಾಗೆ, ಅದನ್ನ ಹೋಗದೇ ಇರೋ ಹಾಗೆ ಸ್ಪರ್ಮ್‌ನ ತಡೆದ್ಬಿಡುತ್ತೆ. ಬೇರೆ ಏನು ಮಾಡಲ್ಲ. ಆದ್ರೆ ಮಿರೆನ ಈ 3 ಕೆಲಸ ಮಾಡೋದ್ರಿಂದ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇನ್ ಮಾಡುತ್ತೆ ಕಾಪರ್ ಟಿ ಡೈರೆಕ್ಟ್ ಆಗಿ ಸ್ಪರ್ಮ್‌ನ ಹಿಡ್ಕೊಂಡ್ಬಿಡುತ್ತೆ. ಮೂವ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆ. ದಿಸ್ ಇಸ್ ಹೌ ಕಾಪರ್ ಟಿ ವರ್ಕ್ಸ್ ಆಂಡ್ ದಿಸ್ ಇಸ್ ಹೌ ಮಿರೆನಾ ವರ್ಕ್ಸ್. ಹೌ ಲಾಂಗ್ ದೇ ಆರ್ ಎಫೆಕ್ಟಿವ್ ಅಂತಂದ್ರೆ ಒಂದ್ಸತಿ ಹಾಕ್ಸಿದ್ಮೇಲೆ ಎಲ್ಲಿವರೆಗೂ ಅದನ್ನ ಇಟ್ಕೋಬಹುದು, ಎಲ್ಲಿವರೆಗೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸಿ ಮೇನ್ ಬೇಸಿಕ್ ರೀಸನ್ ಹಾಕಿಸ್ಕೊಳ್ಳೋದು ಏನಕ್ಕೆ ಕಾಪರ್ ಟಿ ಆಗಲಿ ಮಿರೆನಾ ಆಗಲಿ ಹಾಕಿಸ್ಕೊಳ್ಳೋ ರೀಸನ್ ಏನು ಅಂತಂದ್ರೆ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ. ಓಕೆ. ಸೊ ಹಾಗಾಗಿ ಇದು ಕಾಪರ್ ಟಿ ಏನು ಮಾಡುತ್ತೆ, ಅಪ್ ಟು 12 ಇಯರ್ಸ್ವರೆಗೂ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆ. ಡಿಪೆಂಡಿಂಗ್ ಆನ್ ದ ಮಾಡೆಲ್. ಅದರಲ್ಲೂ ಕಾಪರ್ ಟಿನಲ್ಲೂ ಡಿಫರೆಂಟ್ ಮಾಡೆಲ್ಸ್ ಇದೆ. ಸೊ ಆ ಮಾಡೆಲ್ಸ್ ಆಧಾರದ ಮೇಲೆ ಮ್ಯಾಕ್ಸಿಮಮ್ ಇದು 12 ಇಯರ್ಸ್ವರೆಗೂ ಇಟ್ಕೋಬಹುದು. ಆ್ಯಂಡ್ 5 ಇಯರ್ಸ್ ಕಾಪರ್ ಟಿ ಕೂಡ ಇದೆ. ಓಕೆ. ವೆರೈಟೀಸ್ ಮಾಡೆಲ್ ಅಂತಂದರೆ ಡಿಫರೆಂಟ್ ವೆರೈಟೀಸ್ ಇದೆ ಕಾಪರ್ ಟಿನಲ್ಲಿ. ನೀವು ಯಾವ್ದು ಹಾಕಿಸ್ಕೊಂಡಿದ್ದೀರಾ ಅದರ ಆಧಾರದ ಮೇಲೆ ಮಿನಿಮಮ್ 5 ಇಂದ 12 ಇಯರ್ಸ್ವರೆಗೂ ಇಟ್ಕೊಳ್ಳುವಂಥ ಡಿಫರೆಂಟ್ ಮಾಡೆಲ್ಸ್ ಇದೆ ಅದರಲ್ಲಿ ಕಾಪರ್ ಟಿನಲ್ಲಿ. ಓಕೆ. ಮಿರೆನಲ್ಲೂ ಕೂಡ ಯಾವ ಕಾರಣಕ್ಕೆ ನೀವು ಮಿರೆನ ಹಾಕಿಸ್ಕೊಂಡಿದ್ದೀರಾ ಅನ್ನೋ ಆಧಾರದ ಮೇಲೆ ನೀವು ಬರೀ ಕಾಂಟ್ರಸೆಪ್ಷನ್ಗೋಸ್ಕರ ನೀವೇನಾದರೂ ಹಾಕಿಸ್ಕೊಂಡಿದ್ರಿ ಅಂತಂದರೆ ಮ್ಯಾಕ್ಸಿಮಮ್ 8 ಇಯರ್ಸ್ವರೆಗೂ ನೀವು ಇಟ್ಕೋಬಹುದು ಮಿರೆನನ. ಆದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಹೆವಿ ಬ್ಲೀಡಿಂಗ್ಗೋಸ್ಕರ ನೀವೇನಾದರೂ ಮಿರೆನ ಹಾಕಿಸ್ಕೊಂಡಿದ್ರಿ ಅಂತಂದರೆ ಲೈಕ್ ನನಗೆ ಹೆವಿ ಬ್ಲೀಡಿಂಗ್ ಇಂದೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಅದಕ್ಕೋಸ್ಕರನೇ ಮಿರೆನ ಹಾಕಿಸ್ಕೊಂಡಿರೋದು. ಈ ಥರ ಹೆವಿ ಬ್ಲೀಡಿಂಗ್ ಥರದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ಗೋಸ್ಕರ ಏನಾದರೂ ನೀವು ಹಾಕಿಸ್ಕೊಂಡಿದ್ರಿ ಅಂತಂತಂದರೆ ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಇಟ್ಕೋಬಹುದು. ಇಲ್ಲ ಅಂತಂತಂದರೆ 8 ಇಯರ್ಸ್ವರೆಗೂ ಇಟ್ಕೋಬಹುದು. ಕಾಪರ್ ಟೀನ 5 ಇಯರ್ಸಿಂದ 12 ಇಯರ್ಸ್ವರೆಗೂ ಡಿಪೆಂಡಿಂಗ್ ಆನ್ ದ ಮಾಡೆಲ್ ಇಟ್ಕೋಬಹುದು. ಪೀರಿಯಡ್ಸ್ ಮೇಲೆ ಈ ಕಾಪರ್ ಟಿ ಆಗಿರ್ಬೋದು ಮಿರೆನಾ ಆಗಿರ್ಬೋದು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು. ಕಾಪರ್ ಟಿ ಹಾಕಿಸ್ಕೊಂಡ ಫಸ್ಟ್ 3 to 6 ಮಂತ್ಸಲ್ಲಿ ಹೆವಿ ಆ್ಯಂಡ್ ಲಾಂಗರ್ ಪೀರಿಯಡ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕ್ರಾಂಪ್ಸ್ ಅಂದರೆ ನೋವು ಕೂಡ, ಕಿಬ್ಬೊಟ್ಟೆ ನೋವು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಕಾಪರ್ ಟಿ ಹಾಕಿಸ್ಕೊಂಡಾಗ. ಓಕೆ. ಬಟ್ ಮಿರೆನ ಹಾಕಿಸ್ಕೊಂಡವಾಗ ಡೆಡ್ ಅಪೋಸಿಟ್. ಕಾಪರ್ ಟಿ ಹಾಕಿಸ್ಕೊಂಡವ್ರಿಗೆ ಹೆವಿ ಬ್ಲೀಡಿಂಗ್ ಆ್ಯಂಡ್ ಲಾಂಗರ್ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕಾಂಟ್ರರಿ ಏನಂತಂದರೆ ಮಿರೆನ ಹಾಕಿಸ್ಕೊಂಡವ್ರಿಗೆ ಲೈಟ್ ಪೀರಿಯಡ್ ಲೆಸ್ ಸ್ಪಾಟಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು 6 to 12 ಮಂತ್ಸ್ ಆದಮೇಲೆ ನೋ ಪೀರಿಯಡ್ಸ್ ಅಂತ ಹೇಳಿದ್ರೂ ಅಡ್ಡಿ ಇಲ್ಲ. ನನಗಂತೂ ಸ್ಪಾಟಿಂಗ್ ಕೂಡ ಆಗೋದಿಲ್ಲ ಇವಾಗ. ಯಾವಾಗೋ ಒಂದು ಸತಿ ಒನ್ಸ್ ಇನ್ ಅ ವೈಲ್ ಅಷ್ಟೇ ಬಿಟ್ಟರೆ ಸ್ಪಾಟಿಂಗ್ ಕೂಡ ಆಗೋದಿಲ್ಲ. ಓಕೆ. ಸೊ ಕಾಪರ್ ಟಿ ಹಾಕಿಸ್ಕೊಂಡವಾಗ ಹೆವಿ ಪೀರಿಯಡ್ಸು, ಲಾಂಗರ್ ಪೀರಿಯಡ್ಸ್ ಆ್ಯಂಡ್ ಹೆವಿ ಬ್ಲೀಡಿಂಗ್ ಆ್ಯಂಡ್ ಕ್ರಾಂಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಮಿರೆನ ಹಾಕಿಸ್ಕೊಂಡವಾಗ ಪೀರಿಯಡ್ಸು ಉಲ್ಟಾ ಲೈಟ್ ಆಗುತ್ತೆ, ಆಮೇಲೆ ಗ್ರ್ಯಾಜುವಲಿ ಸ್ಪಾಟಿಂಗ್ ಆಗುತ್ತೆ, ಅದಾದಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ ಸುಮಾರಷ್ಟು ಜನಕ್ಕೆ ಲೈಕ್ ಮೀ. ಹಾರ್ಮೋನ್ಸ್ ಏನಾದರೂ ಇರುತ್ತಾ? ಕಾಪರ್ ಟಿನಲ್ಲಿ ಯಾವುದೇ ಥರನಾದಂಥ ಹಾರ್ಮೋನ್ಸ್ ಇರಲ್ಲ. ಆಲ್ರೆಡಿ ಹೇಳಿದೆ ನಾನು. ಕಾಪರ್ ಟಿನಲ್ಲಿ ಯಾವುದೇ ಥರನಾದಂಥ ಹಾರ್ಮೋನ್ಸ್ ಇರೋದಿಲ್ಲ. ಆದರೆ ಮಿರೆನಲ್ಲಿ ತುಂಬ ಕಮ್ಮಿ ಅಮೌಂಟಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಎಲ್ಲಿ ಬರೀ ಯೂಟ್ರಸ್ ಒಳಗಡೆಗೆ ಮಾತ್ರ ಸಫಿಷಿಯಂಟ್ ಆಗಿರುವಂಥ ಎಷ್ಟು ಬೇಕೋ ಅಷ್ಟು ಹಾರ್ಮೋನ್ ರಿಲೀಸ್ ಆಗುತ್ತೆ. ವೆರಿ ಮಿನಿಮಮ್. ಫರ್ಟಿಲಿಟಿ ಆಫ್ಟರ್ ರಿಮೂವಲ್ ಅಂತಂದರೆ ಈಗ ಕಾಂಟ್ರಸೆಪ್ಟಿವ್ ಆಗಿ ಹಾಕಿಸ್ಕೊಂಡಿದ್ದೀರಾ. ಆಫ್ಟರ್ 5 ಇಯರ್ಸ್ ನಿಮಗೆ ಮಗು ಬೇಕು, ಆಫ್ಟರ್ 3 ಇಯರ್ಸ್ ನಿಮಗೆ ಮಗು ಬೇಕು, ಇಲ್ಲ ಆಫ್ಟರ್ 2 ಇಯರ್ಸೇ ನಮ್ಗೆ ಮಗು ಬೇಕು ಅಂದ್ಕೊಂಡು ಡಿಸಿಷನ್ ತೊಗೊಂಡು ನೀವು ಅದನ್ನು ರಿಮೂವ್ ಮಾಡಿಸಿದ್ಮೇಲೆ ಹೌ ಲಾಂಗ್ ಅದರ ಎಫೆಕ್ಟ್ ಇರುತ್ತೆ ಅಂತಂತ ಕೇಳಿದರೆ ಯಾವುದೇ ಥರನಾದಂತಹ ಎಫೆಕ್ಟ್ ಇರಲ್ಲ. ರಿಮೂವ್ ಮಾಡಿಸಿದ್ರಿ ಅಂತಂತಂದರೆ ಅದರ ಎಫೆಕ್ಟ್ ಕೂಡ ಅದ್ರ ಜೊತೆಗೇ ಹೋಗ್ಬಿಡುತ್ತೆ. ಸೊ ಫರ್ಟಿಲಿಟಿ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಸೈಕಲ್ ಆದ ತಕ್ಷಣ ಇಮಿಡಿಯೇಟಾಗಿ ಟ್ರೈ ಮಾಡ್ಬೋದು. ಓಕೆ. ಯಾವುದೇ ಥರನಾದ ಫರ್ಟಿಲಿಟಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಕಾಪರ್ ಟಿಗೂ ಕೂಡ ಆ್ಯಂಡ್ ಮಿರೆನಾಗೂ ಕೂಡ. ಎರಡು ಸೇಮ್. ಓಕೆ. ಇರೋಷ್ಟು ಹೊತ್ತು ಅದು ಎಫೆಕ್ಟಿವ್ ಆಗಿರುತ್ತೆ. ಒಂದ್ಸತಿ ರಿಮೂವ್ ಮಾಡಿದ್ರಿ ಅಂತಂತಂದರೆ ಯಾವುದೇ ಥರನಾದಂತಹ ಎಫೆಕ್ಟ್ ಇರಲ್ಲ. ಆ ಡಿವೈಸ್ನ ಎಫೆಕ್ಟ್ ನಿಮ್ಮ ಬಾಡಿ ಮೇಲೆ ಇರೋದಿಲ್ಲ. ಫರ್ಟಿಲಿಟಿ ರಿಸ್ಟೋರ್ ಆಗುತ್ತೆ. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತಾ ಅಂತ ಕೇಳಿದ್ರೆ ಕಾಪರ್ ಟಿ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ಅನ್‌ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಮಾಡಿದ 5 ಡೇಸ್ ಒಳಗಡೆಗೆ ಕಾಪರ್ ಟಿ ಹಾಕಿಸ್ಕೊಂಡ್ರೆ ಅದು ಖಂಡಿತವಾಗ್ಲೂ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆದರೆ ಮಿರೆನಾ ಆ ಥರ ಕೆಲಸ ಮಾಡೋದಿಲ್ಲ. ಯಾಕೆ ಅಂತಂತಂದರೆ ಕಾಪರ್ ಟಿ ಹೇಗೆ ಕೆಲಸ ಮಾಡುತ್ತೆ ಆ್ಯಂಡ್ ಮಿರೆನಾ ಹೇಗೆ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಡಿಫ್ರೆನ್ಸ್ ಅಲ್ಲೇ ಇದೆ. ಹೌ ದೇ ವರ್ಕ್ ಆಯಿತಾ. ಬೇಸಿಕಲ್ಲೇ ಡಿಫ್ರೆನ್ಸ್ ಇದೆ. ಕಾಪರ್ ಟಿ ಬೇರೆ ಥರ ಕೆಲಸ ಮಾಡುತ್ತೆ ಆ್ಯಂಡ್ ಮಿರೆನಾ ಬೇರೆ ಥರ ಕೆಲಸ ಮಾಡೋದ್ರಿಂದ ಅನ್‌ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ 5 ಡೇಸ್ ಒಳಗಡೆಗೆ ನೀವೇನಾದ್ರೂ ಈಗ ಅಯೋಡಿನ ಹಾಕಿಸ್ಕೊಂಡ್ರಿ ಅಂತಂತಂದರೆ ಕಾಪರ್ ಟಿ ಹಾಕಿಸ್ಕೊಂಡ್ರೆ ಆವಾಗ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ.
ಯಾವುದು ಕಾಪರ್ ಟಿ. ಆದರೆ ಮಿರೆನ ಹಾಗೆ ಮಾಡೋದಿಲ್ಲ. ಯಾಕೆ ಅಂತಂತಂದರೆ ಇದು ಹೋಗಿ ಸರ್ವೈಕಲ್ ಮ್ಯೂಕಸ್ನ ಥಿಕ್ ಮಾಡಬೇಕು, ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ಕಮ್ಮಿ ಮಾಡಬೇಕು. ಅಂದರೆ ಸ್ಪರ್ಮ್ ಎಂಟರ್ ಆಗೋ ವೇನ ಕಷ್ಟ ಮಾಡುತ್ತೆ ಆ್ಯಂಡ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ತೆಳ್ಳಗೆ ಮಾಡುತ್ತೆ. ಆದರೆ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಮಾಡೋದನ್ನ ತಪ್ಪಿಸೋದಿಲ್ಲ. ಓಕೆ. ಆದರೆ ಕಾಪರ್ ಟೀನಲ್ಲಿ ಏನು ಮಾಡುತ್ತೆ, ಸ್ಪರ್ಮ್ ಮೇಲೆ ಫುಲ್ಲು ಕಂಟ್ರೋಲ್ ತೊಗೊಂಡು ಸ್ಪರ್ಮ್ ಹೋಗಿ ಫರ್ಟಿಲೈಸ್ ಮಾಡದೇ ಇರೋ ಹಾಗೆ ತಡೆಯುತ್ತೆ. ಓಕೆ. ಸೊ ಹಾಗಾಗಿ ಕಾಪರ್ ಟೀ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ವಿದಿನ್ 5 ಡೇಸ್ ನೀವು ಹಾಕಿಸ್ಕೊಂಡ್ರೆ. ಬಟ್ ಮಿರೆನ ಆ ಥರ ಕೆಲಸ ಮಾಡೋದಿಲ್ಲ. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಹಾಕಿಸ್ಕೊಂಡ ಮೇಲೆ ದೆನ್ ನೀವು ಟ್ರೈ ಮಾಡಿದ್ರೆ ಆವಾಗ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈಗ ಕಾಪರ್ ಟೀ ಯಾರೆಲ್ಲ ಹಾಕಿಸ್ಕೋಬಹುದು ಆ್ಯಂಡ್ ಮಿರೆನ ಯಾರೆಲ್ಲ ಹಾಕಿಸ್ಕೋಬಹುದು. ಫಸ್ಟ್ ಥಿಂಗು ಕಾಪರ್ ಟೀ ಯಾರು ಹಾಕಿಸ್ಕೋಬಹುದು ಅಂತಂದರೆ ಯಾರಿಗೆ ಮ್ಯಾನೇಜೇಬಲ್ ಲೈಟ್ ಪೀರಿಯಡ್ಸ್ ಇರುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನೂ ಇರೋದಿಲ್ಲ ಆ್ಯಂಡ್ ಹೆವಿ ಪೀರಿಯಡ್ಸ್ ಥರದ್ದು ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಇರೋದಿಲ್ಲ ಅಲ್ವಾ. ರೆಗ್ಯುಲರ್ ಪೀರಿಯಡ್ಸ್ ಇದ್ದು ಮ್ಯಾನೇಜೇಬಲ್ ಲೈಟ್ ಬ್ಲೀಡಿಂಗ್ ಎಲ್ಲ ಇತ್ತು ಅಂತಂತಂದರೆ ಅಂಥವ್ರು ಕಾಪರ್ ಟೀ ಹಾಕಿಸ್ಕೋಬೋದು ಒಂದು. ಆ್ಯಂಡ್ ಎರಡನೇದು ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಅಂತ ಹಾಕಿಸ್ಕೊಳ್ಳೋದಿತ್ತು ಅಂತಂತಂದರೆ ಅಂಥವ್ರಿಗೆ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಬೇಕಿತ್ತು ಅಂತಂತಂದರೆ ಅಂಥವ್ರು ಹಾಕಿಸ್ಕೋಬಹುದು. ಆ್ಯಂಡ್ ಮೂರನೇದು ಯಾರಿಗೆಲ್ಲ ಹಾರ್ಮೋನಲ್ ರಿಲೇಟೆಡ್ ಯಾವುದೇ ತರಹದಂತಹ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಇಷ್ಟ ಇರೋದಿಲ್ಲ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಪ್ಲಾಂಟ್ಸ್ ಆಗಿರ್ಬೋದು, ಆ ಥರದ್ದು ಯಾವುದು ಬೇಡ. ಹಾರ್ಮೋನ್ ರಿಲೇಟೆಡ್ ಅಂತಂದರೆ ನಮ್ಮ ನ್ಯಾಚುರಲ್ ಹಾರ್ಮೋನ್ಸು ವೇರಿ ಆಗೋವಂತಹ ಸಾಧ್ಯತೆ ಇರಬಹುದು ಅನ್ನೋ ಯೋಚನೆ ತಲೆನಲ್ಲಿತ್ತು ಅಂತಂತಂದರೆ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಯಾವುದೂ ಬೇಡ ಅನ್ನೋ ಅಂಥವ್ರು ಕಾಪರ್ ಟೀ ಹಾಕಿಸ್ಕೋಬಹುದು. ಓಕೆ. ಆನ್ ಕಾಂಟ್ರರಿ ಮಿರೆನ ಯಾರಿಗೆಲ್ಲ ಯೂಸ್ ಆಗುತ್ತೆ, ಯಾರೆಲ್ಲ ಹಾಕಿಸ್ಕೋಬೋದು ಅಂತಂತಂದರೆ ಯಾರಿಗೆಲ್ಲ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುತ್ತೆ, ಹೆವಿ ಲೈಕ್ ಪೀರಿಯಡ್ಸ್ ಟೈಮಲ್ಲಿ ತುಂಬ ಇರ್ರೆಗ್ಯುಲರ್ ಹೆವಿ ಬ್ಲೀಡಿಂಗ್ ಇರೋದು ಆ್ಯಂಡ್ ಎವ್ರಿ ಟೈಮ್ ಅದೇ ರಿಪೀಟ್ ಆಗ್ತಾ ಇತ್ತು ಅಂತಂತಂದರೆ ಅಂಥವ್ರು. ಆ್ಯಂಡ್ ನಿಮ್ಮ ಹೆವಿ ಬ್ಲೀಡಿಂಗಿಂದ ಅನಿಮಿಕ್ ಆಗಿ ಅದರಿಂದ ಸುಮಾರಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಇತ್ತು ಅಂತಂತಂದರೆ ಅಂಥವ್ರು. ಆ್ಯಂಡ್ ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ರೆಡಿ ಇರೋ ಅಂಥವ್ರು ಮಿರೆನ ಹಾಕಿಸ್ಕೋಬಹುದು. ಆಮೇಲೆ ಇನ್ನೊಂದು ಸುಮಾರಷ್ಟು ಜನಕ್ಕೆ ಅದೊಂದು ಏನು ಒಂದು ಫೀಲಿಂಗ್ ಇರುತ್ತೆ, ಎವ್ರಿ ಮಂತ್ ಪೀರಿಯಡ್ಸ್ ಬರಲೇಬೇಕು ಅನ್ನೋವಂತಹ ಫೀಲಿಂಗ್ ಇದ್ದವರು ಮಿರೆನ ಹಾಕಿಸ್ಕೊಳಕ್ಕೆ ಹೋಗ್ಬೇಡಿ. ಕಾಪರ್ ಟೀನ ಪ್ರಿಫರ್ ಮಾಡಿ, ಆಯಿತಾ. ಆದರೆ ಯಾರಿಗೆಲ್ಲ ಇಲ್ಲ ನನಗೆ ಪೀರಿಯಡ್ಸೇ ಬರಬಾರ್ದು, ಬ್ಲೀಡಿಂಗೇ ಆಗಬಾರ್ದು ಅನ್ನೋ ಅಂಥವ್ರು, ನಮ್ಮಂಥ ಮನಸ್ಥಿತಿನವ್ರು ಯಾರಿರ್ತಾರೆ, ಯಾಕಂತಂತಂದರೆ ಆ ಬ್ಲೀಡಿಂಗಿಂದ ತುಂಬಾ ಟ್ರಾಮಾ ಇರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ರಕ್ತ ಕಂಡ್ರೆ ಆಗ್ತಾ ಇರಲ್ಲ. ಸೊ ಅಂಥವ್ರಿಗೆ ಮಿರೆನ ಇಸ್ ಬೆಸ್ಟ್, ಆಯಿತಾ. ಈಗ ಒಂದು ಸೈಕಲ್ ಒಬ್ಬೊಬ್ಬರಿಗೆ ಒಂದು ಸೈಕಲ್ ಯಾವುದಾದ್ರೂ ಮಧ್ಯದಲ್ಲಿ ಒಂದು ಸೈಕಲ್ಲು ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಆವಾಗ ಹಾಕಿಸ್ಕೋಬೇಕು ಅನ್ನೋ ಯೋಚನೆ ಬಂದಿರುತ್ತೆ, ಆಯಿತಾ. ಆದರೆ ಎವ್ರಿ ಮಂತ್ ಅವರಿಗೆ ಪೀರಿಯಡ್ಸ್ ಬರೋದು ದೇ ವಿಲ್ ಫೀಲ್ ಕಾಮ್. ಓಕೆ, ದೇ ಫೀಲ್ ಓಕೆ ವಿತ್ ಇಟ್. ಅಂಥವ್ರು ಬರೀ ಜಸ್ಟ್ ಬಿಕಾಸ್ ಆಫ್ ಒನ್ ಸೈಕಲ್ ಅಥವಾ ಕಾಂಟ್ರಸೆಪ್ಷನ್ನಿಗೋಸ್ಕರ ಹಾಕಿಸ್ಕೊಳ್ಳೋದಿತ್ತು ಅಂತಂತಂದರೆ ಅಂಥವ್ರು ಕಾಪರ್ ಟೀನೇ ಚೂಸ್ ಮಾಡಿ. ಯಾರಿಗೆಲ್ಲ ಎವ್ರಿ ಮಂತ್ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಇದ್ದು ಬರಬೇಕು, ದೆನ್ ಐ ಫೀಲ್ ರಿಲೀವ್ಡ್ ಅನ್ನೋ ಅಂತಹ ಮನಸ್ಥಿತಿ ಇತ್ತು ಅಂತಂತಂದರೆ ಅಂಥವ್ರು ಕಾಪರ್ ಟೀ ಯೂಸ್ ಮಾಡಿ. ಇಲ್ಲ ನನಗೆ ಬೇಡವೇ ಬೇಡ ಅನ್ನೋ ಅಂತಹ ಮನಸ್ಥಿತಿ ಇತ್ತು ಅಂತಂತಂದರೆ ಮಿರೆನ ಯೂಸ್ ಮಾಡಿ. ಎರಡರದ್ದು ಇನ್ಸರ್ಷನ್ ಹೇಗೆ ಮಾಡ್ತಾರೆ, ಇನ್ಸರ್ಷನ್ಗೆ ತುಂಬ ಕಮ್ಮಿ ಟೈಮ್ ತೊಗೊಳುತ್ತೆ. ವಿದಿನ್ ಫ್ಯೂ ಮಿನಿಟ್ಸ್ ನಿಮಗೆ ಇನ್ಸರ್ಷನ್ ಮಾಡಿ ಕಳಿಸೇ ಬಿಡ್ತಾರೆ. ಓಕೆ. ಇಮಿಡಿಯೇಟ್ಲಿ ಹಾಕುವಾಗ ಒಂದು ಸ್ವಲ್ಪ ಕ್ರ್ಯಾಂಪ್ಸ್ ಆಗುತ್ತೆ, ಆಮೇಲೂ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಕ್ರ್ಯಾಂಪ್ಸ್ ಆಗುತ್ತೆ. ಆದರೆ ಆಫ್ಟರ್ ಸಮ್ ಟೈಮ್ ಯು ಆರ್ ಫ್ರೀ ಟು ಗೋ, ಆಯಿತಾ. ಮನೆಗೆ ಕಳಿಸ್ಬಿಡ್ತಾರೆ, ಏನು ಅಲ್ಲೇನು ಇಟ್ಕೊಳ್ಳಲ್ಲ, ಹಾಸ್ಪಿಟಲಲ್ಲೇನು ಇಟ್ಕೊಳ್ಳಲ್ಲ, ಬೇಕಾಗೂ ಇಲ್ಲ. ಓಕೆ. ಆರಾಮಾಗಿ ಮನೆಗೆ ಹೋಗ್ಬೋದು, ನಿಮ್ಮ ಕೆಲಸ ನೀವು ಮಾಡ್ಕೋಬಹುದು, ಏನೂ ಯೋಚನೆ ಇರಲ್ಲ. ಒಂದು ಸ್ವಲ್ಪ ಅನ್ಕಂಫರ್ಟ್ ಅನ್ನಿಸ್ತಾ ಇರುತ್ತೆ, ಬಟ್ ಅದಾದಮೇಲೆ ಏನು ಅನಿಸೋದಿಲ್ಲ. ನಿಮಗೆ ಒಳಗಡೆ ಇದೆ ಅನ್ನೋದು ಸಹಿತ ಗೊತ್ತಾಗೋದಿಲ್ಲ ಯೂಶ್ವಲ್ ಆಗಿ. ಓಕೆ. ಬಟ್ ಕಾಪರ್ ಟೀ ಆಗಲಿ ಮಿರೆನ ಆಗಲಿ ಡಾಕ್ಟರ್ ಎಷ್ಟು ವರ್ಷದವರೆಗೂ ಹೇಳಿದ್ದಾರೆ ಅಷ್ಟು ವರ್ಷದವರೆಗೂ ಮಾತ್ರ ಅದನ್ನು ಇಟ್ಕೋಬೇಕು. ಅದಾದಮೇಲೆ ಅವ್ರು ಹೇಳಿದ್ರು ಟೈಮ್ ಮುಗಿದಾದ್ಮೇಲೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ರಿಮೂವ್ ಮಾಡಿಸ್ಬೇಕಾ ಅಥವಾ ರೀಪ್ಲೇಸ್ ಹೊಸದನ್ನು ಹಾಕಿಸ್ಕೋಬೇಕಾ ಏನು ಅನ್ನೋದನ್ನು ಡಿಸಿಷನ್ ತೊಗೊಂಡು ಹಾಕಿಸ್ಕೊಳ್ಳಿ. ಓಕೆ. 5 ಇಯರ್ಸ್ ಅಂತ ಹೇಳಿದ್ದಾರೆ, ಇನ್ನೂ 1 ವರ್ಷ ಇಟ್ಕೊಂಡ್ರೂ ಏನೂ ಆಗಲ್ಲ ಬಿಡು ಅಂತ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ವಿ ನೆವರ್ ನೋ. ಓಕೆ. ಕನ್ಸಿಸ್ಟೆಂಟಾಗಿ ಡಾಕ್ಟರ್ನ ಮೀಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಅಂದರೆ ಎವ್ರಿ ಮಂತ್ 1 ಇಯರ್ ಹಾಗೆಲ್ಲ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಬಟ್ ಯಾವಾಗ ಅವ್ರು 5 ಇಯರ್ಸ್ ಅಂತ ಹೇಳಿದ್ದಾರೆ ಅಂತಂತಂದ್ರ ಮೇಲೆ ಹಾಕಿಸ್ಕೊಂಡ 5 ಇಯರ್ಸ್ ಆದಮೇಲೆ ಖಂಡಿತವಾಗ್ಲೂ ಡಾಕ್ಟರ್ನ ಮೀಟ್ ಮಾಡಿ ಪೊಸಿಷನ್ ಏನಿದೆ, ಏನಾದರೂ
ಯೂಟ್ರಸ್‌ಗೆ ಏನಾದರೂ ಹಾನಿ ಆಗಿದೆನಾ? ಏನಾಗಿದೆ? ಕರೆಕ್ಟ್ ಆಗಿದೆನಾ? ಇಲ್ವಾ? ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ. ಆ್ಯಂಡ್ ರಿಪ್ಲೇಸ್ ಮಾಡಿಸ್ಬೇಕು ಅನ್ನೋದಿತ್ತು ಅಂತಂತಂದ್ರೆ ಅದನ್ನ ರಿಮೂವ್ ಮಾಡಿಸಿ ಮತ್ತೆ ಹೊಸದನ್ನ ಹಾಕಿಸ್ಕೋಬಹುದು. ಓಕೆ. ಡಾಕ್ಟರ್‌ನ ಮೀಟ್ ಮಾಡೋದನ್ನ ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಡಾಕ್ಟರ್ ಹೇಳಿದ್ ಆದ್ಮೇಲೆ 5 ಇಯರ್ಸ್ ಅಂತ ಗಡುವು ಕೊಟ್ಟಿದ್ರು ಅಂತಂದ್ರೆ, ಆ ಗಡುವು ಮುಗಿದ್ಮೇಲೆ ಹೋಗ್ಬೇಕು. ಓಕೆ. ಇದನ್ನ ಬಿಟ್ರೆ ಪ್ರಾಪರ್ಟಿ ಆ್ಯಂಡ್ ಮಿರರ್‌ನ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ ಅಥವಾ ಡೌಟ್ ಇತ್ತು ಅಂತಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.